ಅದೊಂದು ಸರ್ಕಾರಿ ಶಾಲೆ. ಶಾಲಾ ಮಕ್ಕಳು ಪರೀಕ್ಷೆ ಬರೆಯೋದು ಬಿಟ್ಟು ಪ್ರತಿಭಟನೆಗಿಳಿದಿದ್ದಾರೆ. ಸಮವಸ್ತ್ರದಲ್ಲೇ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ಹೊರಹಾಕ್ತಿದ್ದಾರೆ. ಅಷ್ಟಕ್ಕೂ ಏನ್ ನಡೀತಾ ಇದೆ? ಯಾಕೆ ಈ ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಧರಣಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ನಮಗೆ ಹೊಸ ಶಾಲೆ ಬೇಡ, ಹಳೆ ಶಾಲೆಗೆ ಸೌಲಭ್ಯ ನೀಡಿ ಅಂತ ಕಂಪ್ಲಿ ಪಟ್ಟಣದ ಸರ್ಕಾರಿ ಶಾಲಾ ಆವರಣದಲ್ಲಿ ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮೌಲಾನ್ ಅಜಾದ್ ಶಾಲೆ ನಿರ್ಮಾಣಕ್ಕೆ ಗ್ರಾಮಸ್ಥರಿಂದ ವಿರೋಧ ವ್ಯಕ್ತವಾಗಿದ್ದು, ಸರ್ಕಾರಿ ಶಾಲಾ ಆವರಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟಿದೆ. ಪರೀಕ್ಷೆ ಬಿಟ್ಟು ವಿದ್ಯಾರ್ಥಿಗಳು ಪ್ರತಿಭಟನೆಗಿಳಿದಿದ್ದಾರೆ. ಶಾಲಾ ಸಮವಸ್ತ್ರದಲ್ಲೇ ಘೋಷಣೆ ಕೂಗಿ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಿದ್ದು, ಪರಿಸ್ಥಿತಿ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಸ್ಥಳಕ್ಕೆ ತಹಶೀಲ್ದಾರ್ ಮಂಜುನಾಥ್, ಸಿಪಿಐ ವಾಸುಕುಮಾರ್ ಭೇಟಿ ನೀಡಿ ಮನವೊಲಿಸುವ ಪ್ರಯತ್ನ ವಿಫಲವಾಗಿದೆ. ಶಾಲಾ ಆಡಳಿತದ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು, ಪ್ರಕರಣ ರಾಜಕೀಯ ತಿರುವು ಪಡೆದುಕೊಳ್ಳ ಹಾಗಿದೆ. ಒಟ್ಟಿನಲ್ಲಿ ಮೌಲಾನ್ ಆಜಾದ್ ಶಾಲೆ ನಿರ್ಮಾಣ ವಿರೋಧಕ್ಕೆ ಶಾಲಾ ಮಕ್ಕಳು ಪರೀಕ್ಷೆ ಬಿಟ್ಟು ಪ್ರತಿಭಟನೆಗಿಳಿದಿದ್ದು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನ್ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ನೀವು ಮಾಡೋದು ಮಾಡ್ತೀರಿ ಮತ್ತೆ ಅಲ್ಲಿ ಗೌರ್ಮೆಂಟ್ ಕಡೆ ಆಗುತ್ತೆ. ಒಂದ್ ನಿಮಿಷ ಮಾಡಿ ಕೇಳಿ. ಬರ್ಲಿ ಸರ್ ಗೌರ್ಮೆಂಟ್ ಒಂದ್ ನಿಮಿಷ ಗೌರ್ಮೆಂಟ್ ಪರ್ಮಿಷನ್ ಆಗಿದೆ, ವೆರಿಫೈ ಮಾಡ್ತೀವಿ ಅಂತ ಹೇಳಿದೀವಿ. ಈಗ ಗೌರ್ಮೆಂಟ್ ಸ್ಕೂಲ್ ಇದು, ನಾವೇನ್ ಪ್ರೈವೇಟ್ ಸ್ಕೂಲ್ ಅಂತೂ ಕೊಡ್ತಾ ಇಲ್ಲ. ಗೌರ್ಮೆಂಟ್ ಸ್ಕೂಲ್ ವ್ಯವಸ್ಥೆ ಎಲ್ಲ ಮಾಡ್ತಾ ಇರೋದು. ನಿಮ್ಗೆ ಏನ್ ವ್ಯವಸ್ಥೆ ಇಲ್ಲ ಅಂತಿದ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ ನಾವು. ಅದಕ್ಕೂ ವ್ಯವಸ್ಥೆ ಮಾಡ್ಕೊಡ್ತೇವೆ, ಕೇಳಿ, ದಯವಿಟ್ಟು ಕೇಳಿ. ಅದಕ್ಕೂ ವ್ಯವಸ್ಥೆ ಮಾಡಕ್ಕೆ ನಾನು ಯಾರ್ಯಾರು ಮಾತಾಡ್ಬೇಕು ಅದನ್ನೆಲ್ಲ ಮಾತಾಡ್ತೀನಿ. ಇಲ್ಲಿ ಓದೋ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು. ಈ ತರ ಬಂದು ಇಲ್ಲಿ ಈ ತರ ಗಲಾಟೆ ಮಾಡಿದ್ರೆ ಓದೋ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಿದೆ ಅದನ್ನ ಬೇರೆ ಕಡೆ ಬಗೆಹರಿಸಬೇಕು. ಸ್ಕೂಲ್ ಮುಂದೆ, ಕ್ಲಾಸ್ ಮುಂದೆ ಗಲಾಟೆ ಮಾಡೋಲ್ಲ.